ಈಗ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ, 15 ದಿನದಲ್ಲಿ ಅವ್ರು 1 ತಿಂಗಳಿಗಾಗೋಷ್ಟು ಕೆಲಸ ಮಾಡಿದ್ದಾರೆ. ಸೊ ಸಪೋಸ್ ಏನಾದರೂ ಅದು ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಆಗಿದ್ದಿದ್ರೆ ಅವ್ರಿಗೆ ಪೂರ್ತ ಸಂಬಳ ಬರುತ್ತೆ. ಯಾಕೆ? ಪೂರ್ತ ಕೆಲಸ ಮಾಡರು ತೋರಿಸಿದ್ದಾರೆ. ಈಗ 1 ತಿಂಗಳು ಕೆಲಸ ಮಾಡಿಲ್ಲ, ಅದರಲ್ಲಿ 15 ದಿನನೂ ಮಾಡಿದ್ದಾರೆ, ಅನ್ಪ್ರೊಡಕ್ಟಿವ್ ಆಗಿದ್ದಾರೆ, ಟಾರ್ಗೆಟ್ ರೀಚ್ ಆಗಿಲ್ಲ, ಅವಾಗ ಆ ಕೆಲಸದಲ್ಲಿ ಅರ್ಧ ಬರುತ್ತೆ. ಸೊ ಸಕ್ಸಸ್ ಫಾರ್ಮುಲಾ ಕಾಣುತ್ತಾ? ಟಾರ್ಗೆಟು ಇರುತ್ತೆ, ಟಾರ್ಗೆಟ್ ಆಫ್ ವರ್ಕ್ ಇರುತ್ತೆ, ಟಾರ್ಗೆಟ್ ಆಫ್ ಡೇಸ್ ಅಂಡ್ ಟೈಮ್ ಇರುತ್ತೆ, 30 ದಿನದಲ್ಲಿ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಸಂಬಳ ಬರುತ್ತೆ ಅಂತಲೂ ಇರುತ್ತೆ. 3 ತಿಂಗಳು ಆ ಥರ ಅಚೀವ್ ಮಾಡಿಲ್ಲ ಅಂತಂದ್ರೆ ತೆಗೆದಾಕ್ತಾರೆ. ಸೊ ಸಕ್ಸಸ್ ಅನ್ನೋದೇನು ಅಲ್ಲಿ ಸ್ಯಾಲ್ರಿ, ಸಕ್ಸಸ್ ಅನ್ನೋದೇನು ಅಲ್ಲಿ ಇನ್ಸೆಂಟಿವ್, ಫೇಲ್ಯೂರ್ ಅನ್ನೋದೇನು ಸ್ಯಾಲ್ರಿ ಕಮ್ಮಿ ಬಂದರೆ ಫೇಲ್ಯೂರ್ ಆಯಿತು, ನಾನು ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಿಲ್ಲ, ಕಂಟಿನ್ಯೂಟಿ ತಗೊಳ್ಳೋಕ್ಕಾಗಲಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಅಚೀವ್ಮೆಂಟ್ಸ್ ಇಲ್ಲ, ಹಾಗಾಗಿ ದಿಸ್ ಈಸ್ ಯುವರ್ ಸ್ಯಾಲ್ರಿ. ಸೊ ಇದು ಮೊದಲೇ ತಿಳ್ಕೊಳ್ಳೋಕೆ ಎಷ್ಟೊತ್ತು ಬೇಕು ನಮಗೆ? ನಾನು ಕೆಲಸ ಮಾಡದೇ ಇದ್ರೆ ನಂಗೆ ಸಂಬಳ ಬರಲ್ಲ, ಆಫೀಸ್ಗೆ ಹೋಗದೇ ಇದ್ರೆ ನನ್ನ ಸಂಬಳ ಬರಲ್ಲ, ಎಷ್ಟೊತ್ತು ಬೇಕು? ಈ ಡಿಸಿಷನ್ಸು ಅರ್ಥ ಆಗಬೇಕು. ಯಾರಿಗೆ? ಪ್ರತಿಯೊಂದು ವ್ಯಕ್ತಿಗೆ.